ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ನಮ್ಗೆ ಸ್ಟಿಚಿಂಗ್ ಮಿಷಿನ್ ನ ಕೇಳ್ಕೊಂಡು ಸಿಕ್ಕಾಪಟ್ಟೆ ಕಾಲ್ಸ್ ಬಂದಿತ್ತು. ನಾನು ಕಳೆದ ವಿಡಿಯೋದಲ್ಲಿ ನಾನು ಫ್ರೀ ಶಿಪ್ಪಿಂಗ್ 13,500 ಅಂತ ಹೇಳಿದ್ನಲ್ವಾ, ತುಂಬಾ ಜನ ಬಂದಿದ್ರು. ಇಲ್ಲಿ ಕಸ್ಟಮರ್ ತುಂಬಾ ಜನ ಬಂದು ತುಂಬಾನೇ ಪರ್ಚೇಸ್ ನ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ತುಂಬಾ ಜನ ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಿದ್ದಾರೆ. ನಮ್ಗೆ ಡೈಲಿ ಪ್ಯಾಕ್ ಮಾಡೋದೇ ಒಂದು ಕೆಲಸ ಆಗೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಬೇರೆ ಕೆಲಸನೇ ಮಾಡಕ್ ಆಗ್ತಾ ಇಲ್ಲ. ಯಾರಾದ್ರೂ ಕಸ್ಟಮರ್ ಬಂದ್ರು ಕೂಡ ಏನೋ ಸಣ್ಣ ಪುಟ್ಟ ಐಟಮ್ಸ್ ಕೊಡೋದು ಮಾಡಕ್ಕೆ ಆಗ್ತಾ ಇಲ್ಲ. ಅಷ್ಟು ನನಗೂ ಕೂಡ ವರ್ಕ್ ಫುಲ್ ಸಿಕ್ಕಾಪಟ್ಟೆ ಬಿಸಿ ಇದೆ. ಪ್ಯಾಕಿಂಗ್ ಅಲ್ಲೇ ಬಿಸಿ ಆಗೋಗ್ಬಿಟ್ಟಿದೆ ಕೆಲಸ ನಮ್ಗೆ. ಬೇರೆ ಮಾಡಕ್ ಆಗ್ತಾ ಇಲ್ಲ. ಅಷ್ಟು ಜನ ರೆಸ್ಪಾನ್ಸ್ ಮಾಡಿದ್ವಿ. ತುಂಬಾನೇ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ. ಧನ್ಯವಾದಗಳು. ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ತುಂಬಾ ಜನ ಪರ್ಚೇಸ್ ಮಾಡಿದಿರಾ. ಹಂಗೆ ತುಮಕೂರಲ್ಲೂ ಕೂಡ ಒಬ್ರು ಬರ್ತಾ ಇದಾರೆ ನಮ್ಗೆ ಕಸ್ಟಮರ್ ಒಬ್ರು. ಆಕ್ಚುಲಿ ಅವ್ರು ನೈಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಮಿಷಿನ್ ನೋಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ. ತುಮಕೂರು ಇಲ್ಲಿಂದ ಒಂದು 25-30 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ಬರ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ತುಂಬಾ ಜನ ಅಲ್ಲೇ ಸಿಗಂಗಿದ್ರು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದಾರಲ್ಲ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಜವಾಗ್ಲೂ. ನಮ್ಗೆ ಸುಮಾರು ಜನ ಬೇರೆ ಊರುಗಳು, ತುಂಬಾ ದೂರ ಊರುಗಳಿಂದ ಬಂದಿದಾರಲ್ಲ, ಅವರು ಕೂಡ ಅಷ್ಟೇನೆ. ಅಲ್ಲೇ ಮಿಷಿನ್ ಸಿಗ್ತಾ ಇದೆ, ಅಲ್ಲಿ ಸಿಕ್ಕಿದ್ರು ಕೂಡ ಇಲ್ಲಿ ನಿಮ್ ಹತ್ರ ತಗೊಳ್ಬೇಕು ಮಿಷಿನ್ ಅಂತ ಬಂದು ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಿಜವಾಗ್ಲೂ ಅದನ್ನ ಹೇಳ್ಕೊಳಕ್ಕೆ ಪದಗಳು ಸಾಕಾಗಲ್ಲ. ಅದು ಆ ಒಂದು ಅನ್ಭವಿಸ್ಬೇಕಷ್ಟೇ ಅದನ್ನ. ನಮ್ಗೆ ತುಂಬಾನೇ ಖುಷಿ ಆಯ್ತು ನನ್ಗೆ. ಅಲ್ಲಿ ಸಿಕ್ಕಿದ್ರು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಹೇಳಕ್ ಆಗಲ್ಲ. ಅಷ್ಟು ಇನ್ನು ಮಿಷಿನ್ ಬಂದ್ಬಿಟ್ಟು ತಗೊಳ್ಳಿಕ್ಕೆ ಅವ್ರು ನೈಟ್ ಬಂದರು. ಆ್ಯಕ್ಚುಲಿ ಅವರು ಮಧ್ಯಾಹ್ನ ಕಾಲ್ ಮಾಡಿದ್ರು. ಸಂಜೆ ಬರ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಬಂದಿದ್ದು ನೈಟ್ ಆಯಿತು. ಅವ್ರ ಯಜಮಾನ್ರು ಬರಬೇಕಂಗೆ ವೆಯ್ಟ್ ಮಾಡ್ತಾ ಇದ್ದೆ, ಹಂಗಾಗಿ ಲೇಟ್ ಆಯಿತು ಅಂತ ಅಂದರು. ಇನ್ನು ತುಮಕೂರಿಂದ ಇಲ್ಲಿ ಜಸ್ಟ್ 30 ಕಿಲೋಮೀಟರ್ಸ್ ಅಲ್ವಾ. 1 ಅವರ್ ಬೇಡ, ಒಂದು ಹಾಫ್ ಅನ್ ಅವರ್, ಮುಕ್ಕಾಲು ಅವರ್ಗೆಲ್ಲ ಬಂದ್ಬಿಡ್ಬೋದು. ಬಂದು ನೋಡ್ಕೊಂಡು ಹೋಗ್ಬೋದು. ಹಾಗಾಗಿ ಬಂದಿದ್ರು ಅವರು ಕೂಡ. ಫೈನಲಿ ಅವರು ಪರ್ಚೇಸ್ ಮಾಡ್ಕೊಂಡೇ ಹೋದರು. ಅವ್ರು ಏನು ಅಂದ್ಕೊಂಡ್ರು, ವಿಡಿಯೋದಲ್ಲಿ ತೋರಿಸ್ತಾರೆ ಯಾವ ರೀತಿ ಇರುತ್ತೋ, ಇಲ್ಲಿ ಯಾವ ರೀತಿ ಇರುತ್ತೋ ಅಂತ ಎಲ್ಲ ಯೋಚನೆ ಮಾಡಿದ್ರಂತ ಅವರು ಕೂಡ ಹೇಳಿದರು. ಬಟ್ ನೀವೇನು ಮೊಬೈಲಲ್ಲಿ ತೋರಿಸಿರ್ತೀರಲ್ವಾ, ಸೇಮ್ ಹಂಗೆ ಇದೆ ಮಿಷಿನು ಅಂತ ಅವರು ಕೂಡ ಹೇಳಿದ್ರು. ಎಷ್ಟೊಂದು ಜನ ಅದೇ ಥರ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ನಾವು ವಿಡಿಯೋದಲ್ಲಿ ಏನು ತೋರಿಸಿರ್ತೀವೋ ನಾವು ಡೈರೆಕ್ಟಾಗಿ ಬಂದರೂ ಕೂಡ ಅದೇ ಥರನೇ ಇರುತ್ತೆ, ಅದೇ ಪ್ರೈಸೇ ಇರುತ್ತೆ, ಯಾವುದೇ ಥರ ಚೇಂಜಸ್ ಇರಲ್ಲ. ಚೆನ್ನಾಗಿರೋ ತೋರಿಸ್ಬಿಟ್ಟು ನಿಮಗೆ ಚೆನ್ನಾಗಿಲ್ದಿರೋ ಅಂತ ಕೊಡುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಸುಮಾರು ಜನ ಹಂಗೆ ಅಂದ್ಕೊಂಡ್ರು. ಬಟ್ ಸುಮಾರು ಜನ ಕೂಡ ನಮಗೆ ಚೆನ್ನಾಗಿರೋ ಮಿಷಿನೇ ಕೊಡ್ತಾರ ಅಂತ ಕೂಡ ನಮಗೆ ಇಟ್ಕೊಂಡು ಕೂಡ ಬಂದು ತೊಗೊಂಡು ಹೋಗಿದ್ದಾರೆ. ಕೊರಿಯರ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಇನ್ನೊಂದು ತುಮಕೂರಿಂದ ಬಂದು ತೊಗೊಂಡಿರೋದು ನಮಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಇನ್ನು ಅವರು ಹೆಚ್ಚು ಕಮ್ಮಿ ಒಂದು 9 ಗಂಟೆವರೆಗೂ ಇದ್ದರು. 9 ಕಾಲವರೆಗೂ ಇದ್ದು ಅವರೇ ಆಟೋ ಮಾಡ್ಕೊಂಡು ಬಂದಿದ್ದರು ಅಲ್ಲಿಂದನೇ. ಹಾಗಾಗಿ ತೊಗೊಂಡ್ರು. ಯಾಕಂದರೆ 9 ಗಂಟೆ ಮೇಲೆ ಕೆಲವು ಇಲ್ಲೇ ಆಟೋಗಳು ನೈಟ್ ಹೊತ್ತು ಸಿಗಲ್ಲ. ಇನ್ನು ಮಧ್ಯಾಹ್ನದಿಂದ ಸಂಜೆವರೆಗೂ ಎಷ್ಟಾದರೂ ಸಿಗುತ್ತೆ. ನೈಟ್ 9 ಗಂಟೆ 8 ಗಂಟೆ ಮೇಲೆ ಆಲ್ಮೋಸ್ಟ್ ಇಲ್ಲಿ ಸಿಗಲ್ಲ. ಹಾಗಾಗಿ ಅವರೇ ಅಲ್ಲಿಂದ ಆಟೋನ ಮಾಡ್ಕೊಂಡು ಬಂದಿದ್ರು. ಫೈನಲಿ ಮಿಷಿನ್ ತೊಗೊಂಡ್ರು. ಹಾಗೆ ಎಲ್ಲೂ ಕತ್ರಿ ಕೂಡ ತೊಗೊಂಡೋದ್ರು. ಕತ್ರಿ ಇಲ್ಲ ಅಂತ ಹೇಳಿಬಿಟ್ಟು. ನೀವು ಸಣ್ಣ ಪುಟ್ಟ ಮಿಷಿನ್ ತೊಗೊಳ್ಳೋದಕ್ಕೆ ಈ ಥರ ದೊಡ್ಡ ಮಿಷಿನ್ಗಳನ್ನ ತೊಗೊಳ್ಳೋದು ತುಂಬಾ ಬೆಸ್ಟ್. ಕಲಿಯೋದಿದ್ರೆ ಇದರಲ್ಲೇ ಕಲೀಲಿ, ತುಂಬಾ ಬೆಸ್ಟ್ ಇರುತ್ತೆ. ಮತ್ತು ಸಿಕ್ಕಾಪಟ್ಟೆ ಸ್ಟಾಕ್ ಇದೆ ಮಿಷಿನು. ಬೇಕು ಒಂದು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಜನ ಇಲ್ಲದೇ ಇರಬೇಕಾದ್ರೆ ಸುಮಾರು ಜನ ಕಾಲ್ ಮಾಡಿದ್ರು ನಮ್ಗೆ ಬೇಕು ಅಂತ ಹೇಳಿಬಿಟ್ಟು. ಇನ್ನು ಖುಷಿಯಾಗಿ ಕೂಡ ಮಾತಾಡಿದ್ರು. ನಮಗೆ ತುಂಬ ಖುಷಿ ಆಯಿತು ನನಗೆ. ಯೂಟ್ಯೂಬ್ ನೋಡ್ತೀನಿ ಮೇಡಮ್ ನಾವು ಡೈಲಿ ಅಂತ ಅಂದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಇತ್ತೀಚೆಗಂತೂ ನಮ್ಮ ಊರಲ್ಲೇ ನಿಜವಾಗ್ಲೂ ಎಷ್ಟೋ ಜನಕ್ಕೆ ನಾನು ಹೇಳೇ ಇಲ್ಲ ನಮ್ಮ ಊರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಎಷ್ಟೊಂದು ನಾನು ನಿಮ್ಮ ಯೂಟ್ಯೂಬ್ ನೋಡ್ತೀನಿ ಅಂತ ಗಾಡೀಲಿ ಬರ್ತಾಯಿದ್ರು ಕೂಡ ಹೇಳ್ತಾರೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಆ ಟೈಮಲ್ಲಿ ಮಾತೇ ಬರ, ನಿಮ್ಮ ಯೂಟ್ಯೂಬ್ ಚಾನಲ್ ನಾನು ಡೈಲಿ ನೋಡ್ತೀನಿ ಅಂತಾರೆ. ಆವಾಗ ಮಾತೇ ಬರಲ್ಲ, ಸುಮ್ಮನಾಗ್ಬಿಡ್ತೀನಿ. ಇನ್ನು ಮಿಷಿನ್ ನೋಡಿದ್ರಲ್ವಾ, ಸಾಮಾನ್ಯವಾಗಿ ನಮ್ಗೆ ಎಷ್ಟೋ ಜನ ತುಮಕೂರಲ್ಲಿ ಇರುವಂತ ಸುಮಾರು ಜನ ಇಲ್ಲಿ ಒಂದು ಶಾಪ್ ಇರೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ ತುಂಬಾ ಸುತ್ತಮುತ್ತ ಹಳ್ಳಿಗಳಲ್ಲಿ ತುಂಬಾ ಜನ ಬರ್ತಾ ಇದಾರೆ, ಹಾಗೆ ಪರ್ಚೇಸ್ ಮಾಡ್ತಾ ಇದಾರೆ. ತುಮಕೂರಲ್ಲಿ ಇದ್ದು ಕೂಡ ಮಿಷಿನ್ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದಾರ. ತುಂಬಾನೇ ಖುಷಿ ಆಗುತ್ತೆ ನಿಜವಾಗ್ಲು. ಎಷ್ಟೋ ಜನ ಹಳ್ಳಿಗಳಲ್ಲಿ ಅಂದ್ರೆ ಏನಂತ ಅಂದ್ರೆ ಮಿಷಿನ್ ಅನ್ನೋದು ಸಿಟಿ ಅಲ್ಲೇ ಅಷ್ಟೇ ಸಿಗೋದು, ಹಳ್ಳಿಗಳ ಕಡೆ ತಾಲೂಕ್ ಕಡೆ ಸಿಗೋದಿಲ್ಲ ಅನ್ನೋ ಮೈಂಡಿಗೆ ಜನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಎಷ್ಟೆಷ್ಟೋ ಅಂಗಡಿಗಳಿದಾವೆ, ಎಲ್ಲೆಲ್ಲಿ ಎಷ್ಟೋ ಜನ ಗೊತ್ತಿರೋದಿಲ್ಲ. ಎಲ್ಲೋ ಒಂದು ನಾವು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದೇ ಮೈಂಡ್ ಅಲ್ಲಿ ಅಂದ್ರೆ ಎಷ್ಟೋ ಜನ ಗೊತ್ತಾಗ್ಲಿ, ಎಷ್ಟೋ ಜನ ಸುತ್ತಮುತ್ತ ಹಳ್ಳಿಗಳೆಲ್ಲ ಇಲ್ಲಿ ಸಿಗ್ತಾ ಇದೆ ಮಿಷಿನ್ ಅನ್ನೋದು ಗೊತ್ತಾಗಲ್ಲ. ಎಂಬ್ರಾಯ್ಡಿಂಗ್ ಕೂಡ ಅಷ್ಟೇ ಇಲ್ಲಿ ಮಾಡ್ತಾ ಇದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಎಲ್ಲಾರ್ಗೂ ಗೊತ್ತಾಗ್ಬೇಕು ಅನ್ನೋ ಒಂದು ಉದ್ದೇಶ ಆಗಿನೇ ನಾನು ಅವತ್ತು ಈ ಒಂದು ಮಿಷಿನ್ ಸ್ಟಾರ್ಟ್ ಮಾಡಿದ್ದು. ಪ್ರತಿಯೊಂದು ವಿಡಿಯೋಗಳಲ್ಲಿ ಹೇಳಕ್ ಸ್ಟಾರ್ಟ್ ಮಾಡಿದ್ದು, ಮಿಷಿನ್ ಬಗ್ಗೆ ಒಂದು ವಿಡಿಯೋಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ತುಂಬಾ ಜನ ನಾವೇನ್ ಅನ್ಕೊಂಡು ರೀಚ್ ಮಾಡಿದ್ವಲ್ವಾ, ಅದಕ್ಕಿಂತ ಜಾಸ್ತಿನೇ ನಮ್ಗೆ ಸಿಗ್ತಾ ಇದೆ. ನಾವೇನ್ ಅನ್ಕೊಂಡ್ ಪ್ಲಾನ್ ಮಾಡಿರ್ತೀವಿ ಅದಕ್ಕಿಂತ ಜಾಸ್ತಿ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ. ನಾವೇನ್ ಅನ್ಕೊಂಡ್ ಮಾಡಿರ್ತೀವಲ್ವಾ, ಅದು ತ್ರಿಬಲ್ ಸಿಕ್ಕಿದಾಗ ಸಿಕ್ಕಾಪಟ್ಟೆ ನಾವ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತಾನೆ ಅನ್ಬೋದು. ಎಷ್ಟೋ ಜನ ಬಂದು ಹೇಳಿದ್ದಾರೆ ನಮ್ಗೆ ಇಲ್ಲಿ ಅಂಗಡಿ ಇರೋದೇ ಗೊತ್ತಿಲ್ಲ, ನಿಜವಾಗ್ಲೂ ನಮಗ್ ಗೊತ್ತಿಲ್ಲ ಅಂತ. ತುಂಬಾ ಜನ ಹೇಳಿದಾರೆ.
ಇವತ್ತು ಬಂದಿರೋರು ಕೂಡ ಅಷ್ಟೇ, ತುಮಕೂರಿಂದ ಬಂದಿರೋಂತವ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿರೋಂತವ್ರು. ಸಿಕ್ಕಾಪಟ್ಟೆ ಖುಷಿ ಆಗಿದೆ ನಮ್ಗೆ. ಸೊ ನಾವು ಎಲ್ಲೋ ಒಂದ್ ಕಡೆ ವಿಡಿಯೋ ಮಾಡಿದ್ದು, ಸೊ ತುಂಬಾನೇ ಖುಷಿ ಆಯ್ತು. ಸೊ ಇನ್ನ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಇನ್ನು ಪ್ಯಾಕಿಂಗ್ ಮಾಡ್ಬೇಕು, ಮತ್ತೆ ಅಲ್ಲಿ ಸ್ವಲ್ಪ ಮಿಷಿನ್ಸ್ ಕೂಡ ಜೋಡಿಸಿಲ್ಲ, ಕ್ಲೀನ್ ಆಗಿ ಜೋಡಿಸ್ಬೇಕು. ಸೊ ತುಂಬಾ ಐಟಮ್ಸ್ ಇದೆ, ಮನೇಲೂ ಕೂಡ ಜಾಗ ಇಲ್ಲ, ಮನೇಲೂ ಕೂಡ ಸಿಕ್ಕಾಪಟ್ಟೆ ಹಾಕೊಂಡಿದೀವಿ. ಹಂಗಾಗಿ ಇಲ್ಲೂ ಕೂಡ ತುಂಬಾ ಲಾಂಗ್ ಹಂಗೆ ಟೇಬಲ್ ಸಮೇತ ಹಂಗಂಗೆ ಜೋಡಿಸ್ತಿದ್ವಿ ಪ್ಯಾಕ್ ನ. ಹಂಗಾಗಿ ಸ್ವಲ್ಪ ಜೋಡ್ಸ್ಕೋಬೇಕು. ನಾನ್ ಸ್ವಲ್ಪ ಫಸ್ಟ್ ಇದ್ವಲ್ಲ ಮಿಷಿನ್ ಜೋಡ್ಸಕ್, ನಂತರ ಜೋಡ್ಸಕ್ ಆಗಿಲ್ಲ, ಸಿಕ್ಕಾಪಟ್ಟೆ ಸ್ಟಾಕ್ ಆಗಿ ಬಂದಿರೋದ್ರಿಂದ. ಸೊ ಸ್ವಲ್ಪ ನಮ್ಗೆ ಒಂದ್ ಸ್ವಲ್ಪ ಟೈಮ್ ಬೇಕು. ನಮ್ಗೆ ಪ್ಯಾಕಿಂಗು ಇದೆ, ಈ ಕಡೆ ಜೋಡಿಸ್ಕೊಳ್ಬೇಕು, ಮಿಷಿನ್ ಫುಲ್ ಕ್ಲೀನ್ ಆಗಿ ಜೋಡಿಸಿಡ್ಬೇಕು, ಯಾರ ಕಸ್ಟಮರ್ ಬಂದಾಗ ನೋಡ್ಲಿಕ್ ಬೇಕಲ್ವಾ. ಸೊ ಹಂಗಾಗಿ ನಮ್ಗೆ ನಿಜವಾಗ್ಲೂ ಅಷ್ಟು ಟೈಮ್ ಸಿಕ್ತಿಲ್ಲ ಮಾಡಕ್ಕೆ. ಮತ್ತೆ ನಮ್ಗೆ ಇದ್ರಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಬೇರೆ ಮಾಡ್ಕೊಂಡು ಮಿಷಿನ್ ಕೆಲಸನ ಮಾಡ್ಕೊಡ್ಬೇಕು ಅಂದ್ರೆ ಸ್ವಲ್ಪ ನಮ್ಗೆ ಟೈಮ್ ಆಗ್ತಾ ಇದೆ. ಸೊ ಹೆಂಗೋ ಒಂದ್ಸಲಿ ನಾವ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಸೊ ತುಮಕೂರಿಂದ ಈ ಸಲ ಕಸ್ಟಮರ್ ಬಂದ್ರು, ಹಾಗೆ ಪರ್ಚೇಸ್ ಮಾಡ್ಕೊಂಡು ಹೋದ್ರು. ಸೊ ತುಂಬಾ ಜನ ಬರ್ತಾ ಇದಾರೆ. ಸೊ ಎಲ್ಲಾರು ನಾನು ವಿಡಿಯೋ ಮಾಡ್ತಿಲ್ಲ, ಸೊ ಕೆಲವರದ್ರಲ್ಲಿ ಮಾತ್ರನೇ ನಾನು ವಿಡಿಯೋನ ಮಾಡ್ತಾ ಇರೋದು. ಯಾಕಂದ್ರೆ ಎಲ್ಲಾರು ಮಾಡೋಷ್ಟು ಟೈಮ್ ಇರಲ್ಲ, ಮತ್ತೆ ಕೆಲವರು ಲೈಕ್ ಇರುತ್ತೆ, ಕೆಲವರು ಲೈಕ್ ಮಾಡಲ್ಲ. ಸೊ ಹಂಗಾಗಿ ಸೊ ಯಾರು ಲೈಕ್ ಮಾಡ್ತಾರೆ ಸೊ ಅವ್ರನ್ನ ಮಾತ್ರ ಮಾಡ್ತೀನಿ. ಸೊ ಕೆಲವ್ರು ಹೇಳ್ತೀನಿ, ನಾನು ಕಸ್ಟಮರ್ ತೋರಿಸ್ಬೇಕು ಅಂದ್ರೆ ನಮ್ ಕಸ್ಟಮರ್ನ ತೋರಿಸ್ಬೇಕು. ಸೊ ನಾವು ಯೂಟ್ಯೂಬ್ ಅಲ್ಲಿ ತಗೊಂಡಿದ್ದು ಸ್ವಲ್ಪ ವಿಡಿಯೋಗಳು ಇರ್ಬೇಕಲ್ವಾ. ಸೊ ಸ್ವಲ್ಪ ಜನ ಕೇಳ್ತಾ ಇರ್ತಾರೆ, ತಗೊಂಡಿರೋದು ಯಾರ್ದು ವಿಡಿಯೋನೇ ಮಾಡಿಲ್ಲ, ಕಳಿಸಿಲ್ಲ ಅಂತ ನನ್ಗೂ ಸುಮಾರು ಕ್ವಶನ್ಸ್ ಬಂದಿದೆ. ಸೊ ಹಂಗಾಗಿ ಇತ್ತೀಚೆಗೆ ನಾನು ಮಾಡ್ತಾ ಇದ್ದೀನಿ. ಸೊ ಪರ್ಚೇಸ್ ಮಾಡ್ತಾ ಇರೋದು, ತಗೊಳ್ತಾ ಇರೋದೆಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರನೇ. ಯಾಕಂದ್ರೆ ಜನಗಳು ಗೊತ್ತಾಗ್ಬೇಕು, ಇಲ್ಲಿ ತಗೊಳ್ತಾ ಇದಾರೆ, ಇಲ್ಲಿ ಪರ್ಚೇಸಿಂಗ್ ನಡೀತಾ ಇದೆ, ಇಲ್ಲಿ ನಮ್ದಿ ಶಾಪ್ ಇದೆ, ಸೊ ಇಲ್ಲಿ ಚೆನ್ನಾಗಿದೆ ಐಟಮ್ಸ್ ಅನ್ನೋದು ಎಲ್ಲರಿಗೂ ಜನಗಳು ಗೊತ್ತಾಗ್ಬೇಕು ಅಲ್ವಾ. ಸೊ ಹಂಗಾಗಿ ಕೆಲವೊಂದಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹಾಕ್ತಾ ಇದೀನಿ. ಸೊ ನೀವ್ ಬೇಕಾದ್ರೆ ಇಲ್ಲೂ ಬಂದು ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಎಜುಕಿ ಮಿಷಿನ್ಸ್ ನಿಜವಾಗ್ಲೂ ಸ್ಟಾಕ್ ಇದೆ. ಸೊ ಇದ್ದಾಗ ತಗೊಂಡ್ಬಿಡಿ, ನಿಜವಾಗ್ಲೂ ಸ್ಟಾಕ್ ಎಲ್ಲೂ ಸಿಗ್ತಾ ಇಲ್ಲ. ಸ್ಟಾಕು ನಮ್ಗೆ ಅಷ್ಟು ಡಿಮ್ಯಾಂಡ್ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ರೇಟ್ ಆಗಿದೆ ಅಂತ ಹೇಳ್ತಾ ಇದಾರೆ. ಸೊ ಇವಾಗ ತರಿಸಿದೀವಿ. ಸೊ 13,500 ರೂಪಾಯಿ ನಿಮ್ಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ನಂಬರ್ ನ ಹಾಕಿರ್ತೀನಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ನಂಬರ್ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ನನ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ನ ಮಾಡಿ, ಒಳ್ಳೆ ಕ್ವಶನ್ ಇದ್ರೆ ಒಂದು ಒಳ್ಳೆ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.